ಈಗ ಈ ಸುದ್ದಿ ಕೂಡ ಬಹಳ ಏನು ಚರ್ಚೆಯಲ್ಲಿದೆ. ಚರ್ಚೆಯಲ್ಲಿದೆ ಅಂತ ಹೇಳಿದ್ರೆ ಅದು ನಮ್ಮ ಒಳಿತಿಗೋಸ್ಕರ ಅಥವಾ ದೂರದೃಷ್ಟಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಈ ರೀತಿ ಹೇಳ್ತಿದ್ದಾರೆ ಅಂತ ನಾವೆಲ್ಲ ಭಾವಿಸ್ಬೋದು. ಅದಕ್ಕೂ ಕೂಡ ಚಕಾರ ಎತ್ತುವಂಥ ಅನೇಕ ಏನು ವಾಗ್ಯುದ್ಧಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಏನು ವಾಟ್ ಇಸ್ ದ ಮ್ಯಾಟರ್? ಸ್ವಂತ ವಾಹನ ಬಿಡಿ, ಬಸ್ಸು ಮೆಟ್ರೋದಲ್ಲಿ ಸಂಚಾರ ಮಾಡಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಹೇಳಿಕೆ ಇದು 24 ಗಂಟೆಯಲ್ಲಿ ಎರಡನೇ ಸರಿ ಹೇಳ್ತಾ ಇರೋದು. ಪ್ರಧಾನಿ ನರೇಂದ್ರ ಮೋದಿ ಮಾತಿಗೆ ಜನರು ಮಿಶ್ರ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಪ್ರೈವೇಟ್ ವಾಹನ ಬಳಕೆ ಮಾಡಬೇಡಿ ಅಂತಾರೆ. ಆದರೆ ಬೆಂಗಳೂರಲ್ಲಿ ಬಸ್ ನಂಬಿ ಓಡಾಡೋಕ್ಕಾಗುತ್ತಾ, ನಮಗೆ ಬೇಕಾದ ಕಡೆ ಎಲ್ಲ ಹೋಗೋಕ್ಕಾಗುತ್ತಾ ಅಂತ ಹೇಳೋರು ಇದ್ದಾರೆ. ಟೈಮಿಂಗ್ ಸರಿಯಾಗಿ ಯಾವ ಪಬ್ಲಿಕ್ ವಾಹನ ಕೂಡ ಸಿಗಲ್ಲ. ಆಟೋದವ್ರು 50 ರೂಪಾಯಿ ಆಗೋ ಕಡೆ 150 ರೂಪಾಯಿ ಕೇಳ್ತಾರೆ. EV ಬಳಸಿ, ಎಲೆಕ್ಟ್ರಿಕಲ್ ವೆಹಿಕಲ್ ಬಳಸಿ ಅಂತ ಹೇಳ್ತಾರೆ. ಎಲ್ಲರ ಬಳಿ ಎಲೆಕ್ಟ್ರಿಕ್ ವಾಹನ ಇದೆಯಾ? ಸ್ವಂತ ವಾಹನ ಬಳಸೋದು ಅನಿವಾರ್ಯ ಅಂತ ಸಾರ್ವಜನಿಕರು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೋದಿ ಚಿನ್ನ ಖರೀದಿ ಮಾಡಬೇಡಿ ಅಂತಾರೆ. ನಮ್ಮ ಹತ್ರ ದುಡ್ಡಿದ್ರೆ ತಾನೇ ಖರೀದಿ ಮಾಡೋಕೆ. ಚಿನ್ನವನ್ನು ಎಲ್ಲರೂ ಖರೀದಿ ಮಾಡಲ್ಲ, ದುಡ್ಡಿದ್ದವ್ರು ಮಾಡ್ತಾರೆ ಅಂತ ಜನ ಹೇಳಿದ್ದಾರೆ. ಬೆಂಗಳೂರಿನ ಸಾಮಾನ್ಯ ಜನರ ದನಿಯಾದಂಥ ಅಶ್ವವೇಗ ನ್ಯೂಸ್ ಬಳಿ ಜನರು ತಮ್ಮ ಅಭಿಪ್ರಾಯ ಹೇಳ್ಕೊಂಡಿದ್ದಾರೆ. ಅಂದರೆ ಇದನ್ನ ಒಪ್ಪುವವರು ಇರ್ತಾರೆ, ಇದಕ್ಕೆ ವಿಭಿನ್ನ ಪ್ರತಿಕ್ರಿಯೆ ಕೊಡೋರು ಇರ್ತಾರೆ. ಎಲ್ಲರಿಗೂ ಕೂಡ ಇದು ಅಪ್ಲೈ ಆಗುತ್ತೆ ಅಂತ ಹೇಳೋಕೆ ಬರಲ್ಲ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಯಾವ ಉದ್ದೇಶದಿಂದ ಹಾಗೆ ಹೇಳಿದ್ದಾರೆ ಈಗಾಗಲೇ ತಮಗೂ ಕೂಡ ಗೊತ್ತಿದೆ. ಮಧ್ಯಪ್ರಾಚ್ಯ ಯುದ್ಧದ ಒಂದು ಹಿನ್ನೆಲೆಯಲ್ಲಿ ಜಾಗತಿಕವಾಗಿ ತೈಲ ಬೆಲೆಗಳು ಏರ್ತಾ ಇರೋ ಕಾರಣ ಮಿತವ್ಯಯ ಮಂತ್ರ ಪಾಲಿಸೋಕೆ ಪ್ರಧಾನಿ ನರೇಂದ್ರ ಮೋದಿ ಹೈದರಾಬಾದ್ನಲ್ಲಿ ಭಾನುವಾರ ಆಡಿದಂಥ ಮಾತುಗಳು ಭಾರಿ ಚರ್ಚೆ ಕಾರಣ ಆಗಿತ್ತು. ಇದು ಮೋದಿ ಸರ್ಕಾರದ ವೈಫಲ್ಯ ಅಂತ ವಿಪಕ್ಷಗಳು ಕೂಡ ಮುಗಿಬಿದ್ದು ದಾಳಿ ಮಾಡ್ತಾ ಇದ್ರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಮಿತವ್ಯಯಕ್ಕೆ ಕರೆ ಕೊಟ್ಟಿದ್ದಾರೆ. ಇದರ ಜೊತೆ ಜನರ ಅಭಿಪ್ರಾಯ ಏನ್ರಿ, ಅವ್ರೇನು ಹೇಳ್ತಾರೆ ಅಂತ ನಾವು ಕೂಡ ಕೇಳಿದಾಗ ಅವರಿಂದ ಬಂದಂಥ ಉತ್ತರ ಇದು. ಲೆಟ್ಸ್ ಹಾವ್ ಅ ಲುಕ್. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದ್ರಿಂದ ಟ್ರಾಫಿಕ್ ಎಲ್ಲ ಸೇವ್ ಆಗುತ್ತೆ. ಆ್ಯಕ್ಚುಲಿ ಟ್ರಾಫಿಕ್ ಟೈಮ್ ಎಲ್ಲ ಸೇವ್ ಆಗುತ್ತೆ. ಬಟ್ ಸಮ್ಟೈಮ್ಸ್ ಕಾರಲ್ಲಿ ಓಡಾಡೋದನ್ನು ಕಮ್ಮಿ ಮಾಡಬೇಕಷ್ಟೇ. 2 ವೀಲರಲ್ಲಿ ಓಡಾಡ್ತಂದರೆ ಓಕೆ, ಟ್ರಾಫಿಕ್ ಎಲ್ಲ ಮ್ಯಾನೇಜಬಲ್ ಮಾಡ್ಬೋದು. ಬಟ್ ನಾವು ಇಲ್ಲಿ ಬ್ಯಾಂಗ್ಳೂರಲ್ಲಿ ಬಂದುಬಿಟ್ಟು ಆನ್ ಟೈಮ್ ಆಫೀಸಿಗೆ ರೀಚ್ ಆಗಬೇಕಂತ ಹೇಳಿದರೆ 2 ವೀಲರಲ್ಲಿ ಹೋಗ್ಲಿಕ್ಕಿಂತ ಮೆಟ್ರೋದಲ್ಲಿ ಯೂಸ್ ಮಾಡಿದ್ರೆ ಬೆಟರ್ ಇರುತ್ತೆ. ಸರ್, ಕಮ್ಮಿ ಮಾಡಿದ್ರೇ ಯೂಸ್ ಮಾಡೋಕ್ಕಾಗೋದು. ಪೆಟ್ರೋಲ್ ಗಾಡಿನೂ ಓಡ್ಸೋಕ್ಕೂ ಆಗೋದು. ಆ ಥರ ಎಲ್ಲ ಒಂದೇ ಥರನೇ ಇಲ್ವಲ್ಲ. ಕಂಪನಿಗಳಾದ್ರೆ ಪರವಾಗಿಲ್ಲ. ಇವಾಗ ನಾವು ಹೊರಗಡೆಯಿಂದ ಮಾಡ್ತೀವಿ, ಬೇರೆ ಕೆಲಸಗಳು ಇರುತ್ತೆ, ಅದು ಬಿಟ್ಟು ಮಾಡೋಕ್ಕಾಗತ್ತಾ? ಬಸ್ಸು ಅಂತ ಇವಾಗ ನಮ್ಗೆ ಹೋಗೋಕ್ಕಾಗಲ್ಲ, ಹುಷಾರಿಲ್ಲ, ಬಸ್ಸು ಇಲ್ದ್ಬಿಟ್ಟು ಅಷ್ಟು ದೂರ ನಡೆಯೋಕ್ಕಾಗಲ್ಲ. ಅವಾಗ ಏನು ಮಾಡೋಕ್ಕಾಗಲ್ಲ ಸರ್? ಪಬ್ಲಿಕ್ ಬಸ್ಗಳನ್ನ ಯಾಕೆ ನಾವು ಯೂಸ್ ಮಾಡೋಕ್ಕಾಗಲ್ಲ ಅಂದರೆ ಟ್ರಾಫಿಕ್ ತುಂಬ ಇದೆ ಸರ್ ಬೆಂಗಳೂರಲ್ಲಿ. ಟೈಮ್ ಟು ಟೈಮ್ ನಮ್ಗೆ ಹೋಗೋಕ್ಕಾಗಲ್ಲ, ಅದಕ್ಕೆ ನಾವು 2 ವೀಲರ್ ಯೂಸ್ ಮಾಡ್ತಾಯಿದ್ದೀವಿ. ಯಾಕಂದರೆ ಟೈಮಿಂಗ್ ಇಲ್ಲಲ್ವ ಸರ್, ಟೈಮಿಂಗ್ ಪ್ರಕಾರ ಇರಲ್ಲ. ನೀವು ವೇಟ್ ಮಾಡ್ತಾಯಿದ್ರೆ ಅವಾಗ ಕರೆಕ್ಟ್ ಟೈಮಿಗೆ ಬರೋಲ್ಲ. ಟ್ರಾಫಿಕಲ್ಲಿ ಬಸ್ಗಳು ಇದ್ಬಿಟ್ಟು ಈ ಬೆಂಗಳೂರಲ್ಲಿ ನಮ್ಮ ಟೈಮಿಂಗ್ ಯಾವುದೂ ಕರೆಕ್ಟ್ ಟೈಮ್ಗೆ ಪಬ್ಲಿಕ್ ಇದು ಬರೋಕ್ಕಾಗಲ್ಲ. ಅಲ್ಲ ಸರ್, ಮೋದಿ ಹೇಳಿರೋದು ಕರೆಕ್ಟೇ. ಆದರೆ ನಾವು ಯೂಸ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಬೇಕು ಅಷ್ಟು ಕುಡಿತಾನೆ ಇರ್ತದಲ್ವಾ. ನಾವೇನು ಮಾಡೋಕ್ಕಾಗುತ್ತೆ? ಎಲ್ಲ ನಮ್ಮ ಟೈಮಿಗೆ ಅಡ್ಜಸ್ಟ್ಮೆಂಟ್ ಆಗಬೇಕಲ್ಲ, ನಮ್ಮ ವರ್ಕ್ಗೆ ಆಗಬೇಕಲ್ಲ. ಅದು ನಾವು ಇಂಪಾರ್ಟೆಂಟ್ ಅಲ್ವ ಅದು. ಸರ್, ಅವ್ರು ಹೇಳಿರೋದ್ರ ಪ್ರಕಾರ ಓಡಾಡಬಾರ್ದು ಅಂದರೆ ಇವಾಗ ನಮ್ಮ ನೀಡ್ ಇದೆ, ಯಾಕಂದರೆ ನಾವು ಓಡಾಡಲೇಬೇಕಾಗುತ್ತೆ. ಹಾಗಂತ ನಾವು ಕೆಲ್ಸಕ್ಕೆ ಹೋಗೋರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತೊಗೊಳಕ್ಕಾಗಲ್ಲ ಯಾವಾಗ್ಲೂ. ಸೊ ಇವಾಗ ಪೆಟ್ರೋಲ್ ರೇಟ್ ಬೇರೆ ಜಾಸ್ತಿ ಆಗ್ತಾ ಇದೆ. ಹಂಗೆ ನೋಡಿದ್ರೆ ನಾವು ಎಲೆಕ್ಟ್ರಿಕ್ EV ವೆಹಿಕಲ್ಗೆ ಹೋಗಬೇಕು. ಅದು ಈ ರೀತಿಯಾದಂಥ ಸದ್ಯದ ಒಂದು ಸನ್ನಿವೇಶ ನಿರ್ಮಾಣವಾಗಿದೆ. ಅದಕ್ಕೆ ಪೂರಕವಾಗಿ ನಡೆದುಕೊಳ್ಬೇಕು ಅಂತ ಹೇಳಿದರೆ ಒಂದಿಷ್ಟು ಟಿಪ್ಸ್ ಕೊಡ್ತಾ ಇದ್ದಾರೆ. ಕರೋನಾ ಟೈಮಲ್ಲಿ ಯಾವ ರೀತಿ ವಾತಾವರಣ ಇತ್ತಲ್ಲ, ಆದಷ್ಟು ವರ್ಕ್ ಫ್ರಮ್ ಹೋಮ್ ಮಾಡಿಕೊಳ್ಳುವಂಥದ್ದು, ಅಥವಾ ಏನು ಟ್ರಾವೆಲಿಂಗ್ ಇದ್ದರೆ ನೀವು ಜರ್ನಿ ಶೇರ್ ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿ ಇದ್ದರೆ ಒಳ್ಳೆಯದು ಅನ್ನುವ ಭಾವನೆ ಅಲ್ಲಿ ವ್ಯಕ್ತವಾಗಿದೆ. ಅದಕ್ಕೆ ಮಿಶ್ರ ಪ್ರತಿಕ್ರಿಯೆಗಳು ಸಹಜ, ಅದು ಯಾವುದು ತಪ್ಪು ಅಂತ ಹೇಳೋಕ್ಕೆ ಬರಲ್ಲ. ದಟ್ ಈಸ್ ದಯರ್ ಪಾಯಿಂಟ್ ಆಫ್ ವ್ಯೂ. ಓಕೆ.